ಈ ಊರ ಹತ್ರ ಬರ್ತಾ ಇದ್ದಂತೆ ವಾಹನದಲ್ಲಿ ನಿದ್ರೆ ಮಾಡ್ತಾ ಇದ್ದ ಪ್ರಯಾಣಿಕರು ಎಚ್ಚರ ಆಗ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಹೆದ್ದಾರಿಯಲ್ಲಿ ವೇಗವಾಗಿ ಬರುವ ವಾಹನ ಇಲ್ಲಿ ಹಳ್ಳಕ್ಕೆ ಇಳಿದು ಸರ್ಕಸ್ ಮಾಡುತ್ತೆ. ಬೈಪಾಸ್ನಿಂದ ನಗರದೊಳಗೆ ಬರುವವರಿಗೆ ಗುಂಡಿಮಯ ರಸ್ತೆ ಅಲಾರಾಂ ತರ ಕೆಲಸ ಮಾಡುತ್ತೆ. ಕೊಪ್ಪಳ ನಗರದ ಮಧ್ಯದಿಂದ ರಾಷ್ಟ್ರೀಯ ಹೆದ್ದಾರಿ 67 ಹಾಯ್ದು ಹೋಗುತ್ತಿತ್ತು. ಅಗಲೀಕರಣದ ಬಳಿಕ ಸಿಸಿ ರಸ್ತೆಯನ್ನಾಗಿ ಮಾಡಿದ್ದಾರೆ. ಇದೇ ವೇಳೆ ಗುತ್ತಿ ಅಂಕೋಲದವರೆಗೂ ಹೆದ್ದಾರಿಯಲ್ಲಿ ಚತುಷ್ಪಥ ಸಿಮೆಂಟ್ ರಸ್ತೆಯನ್ನಾಗಿ ಮಾಡಿದ್ದಾರೆ. ಆದರೆ ಈ ಮೊದಲು ಇದ್ದ ರಸ್ತೆಯಲ್ಲಿ ಅರ್ಧ ರಸ್ತೆ ಮಾತ್ರ ಅಭಿವೃದ್ಧಿಪಡಿಸಿ ಉಳಿದ ಸಂಪರ್ಕ ರಸ್ತೆ ಸಂಪೂರ್ಣ ಹಾಳಾಗಿದೆ. ಕೊಪ್ಪಳ ನಗರದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಾಗ 14 ಕಿಲೋಮೀಟರ್ ಹಾಯ್ದು ಹೋಗುತ್ತಿತ್ತು. ಬೈಪಾಸ್ ರಸ್ತೆಯಾದ ಬೆನ್ನಲ್ಲಿಯೇ ಕೇಂದ್ರ ಸರ್ಕಾರ 86 ಕೋಟಿ ರೂಪಾಯಿಯಲ್ಲಿ ನಗರದಲ್ಲಿ ಚತುಷ್ಪಥ ರಸ್ತೆ ನಿರ್ಮಿಸಿದೆ. ಆದರೆ ಉಳಿದ 6 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿಪಡಿಸಿಲ್ಲ. ಬೈಪಾಸ್ ಮೂಲಕ ಬರುವ ಪ್ರಯಾಣಿಕರು ನಗರದೊಳಗೆ ಬರುತ್ತಲೇ ಬೈಪಾಸ್ನ ದದೇಗಲ್ ಕಡೆ ಹಾಗೂ ಕಿಡದಾಳ ಕಡೆಯಿಂದ ಬರುವಾಗ ಹದಗೆಟ್ಟ ರಸ್ತೆಯಲ್ಲಿ ಬರಬೇಕಿದೆ. ಅವು ಬಸ್ ಆದ್ರೂ ಇದಾಗ ಬೈಪಾಸ್ನಾಗ ಹೊಂಟಾವು. ಆಮೇಲೆ ಆಟೋ ಎಲ್ಲ ಬೈಕ್ ಅಂದ್ರ ಸ್ಪೀಡ್ ಆಗುತ್ತಾವು. ಹಂಗಾಗಿ ಬಹಳ ತೊಂದರೆ ಆಗ್ಬಿಟ್ಟೈತಿ. ಎರಡು ಸ್ವಲ್ಪ ಅದಾವ್ರಿ ರೋಡ್ ಅವು. ಹಂಗಾಗಿ ಒಂದ್ ಸ್ವಲ್ಪ ಅದು ಸರಿಯಾಗಿ ಮಾಡ್ಬಿಟ್ರ ಡಾಂಬರ್ ರೋಡ್, ಆಮೇಲೆ ಇಲ್ಲಿಂದ್ರ ಸಿಮೆಂಟ್ ರೋಡ್ ಆರ ಮಾಡ್ಬೇಕ್ರಿ. ಸಿಮೆಂಟ್ ರೋಡ್ ಆದ್ರೆ ಚಲೋ ಆಗ್ಬಿಡುತ್ತೆ. ಈ ಕುರಿತು ಸ್ಪಷ್ಟನೆ ನೀಡಿದ ಕೊಪ್ಪಳ ಸಂಸದ, ಕೊಪ್ಪಳಕ್ಕೆ ಸಂಪರ್ಕ ಕಲ್ಪಿಸುವ ಬೈಪಾಸ್ ರಸ್ತೆಯಿಂದ ಉಳಿದ 6 ಕಿಲೋಮೀಟರ್ ರಸ್ತೆಯನ್ನ ಚತುಷ್ಪಥ ರಸ್ತೆಯನ್ನ ನಿರ್ಮಿಸಲು 43 ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ. ಇದರಲ್ಲಿ ಹಿರೇಹಳ್ಳ ಸೇತುವೆಯೂ ಇದೆ. ಉತ್ತಮ ರಸ್ತೆ ನಿರ್ಮಿಸಲಾಗುವುದು ಅಂತ ತಿಳಿಸಿದ್ದಾರೆ. 43 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತೇವೆ ಸೇತುವೆ ಮುಖಾಂತರ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. 43 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತೇವೆ ಸೇತುವೆ ಮುಖಾಂತರ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕೊಪ್ಪಳ ನಗರದ ಹೊರವಲಯದ ಬೈಪಾಸ್ನಿಂದ ನಗರಕ್ಕೆ ಉತ್ತಮ ರಸ್ತೆ ಮಾಡುವ ಭರವಸೆ ಸಿಕ್ಕಿದೆ. 43 ಕೋಟಿ ರಿಲೀಸ್ ಆಗಲಿದೆ ಎಂದಿದ್ದಾರೆ. ಆದಷ್ಟು ಬೇಗನೆ ರಸ್ತೆ ಅಭಿವೃದ್ಧಿಯಾಗಲಿ ಅನ್ನೋದು ಜನತೆಯ ಆಗ್ರಹ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.